ಆಸ್ಪತ್ರೆಯಿಂದ ಅಲ್ಲಿಗೆ ಹೋಗ್ತಾಯಿದ್ದೆ. ಆವಾಗ ಚೆನ್ನಾಗಿದ್ಲು ಹುಡುಗಿ. ಚೆನ್ನಾಗಿದ್ದಾಗ ಬಿಡು ಎಲ್ಲಾರ ಚೆನ್ನಾಗೈತಿ ಅಂತ ಹೇಳಿ ನಾನು ಸುಮ್ಮನಾದೆ ಸರ್. ಹಾಂ, ಚೆನ್ನಾಗೈತೆ ಬಿಡು ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ನನಗೆ ತಿಂಗಳಿಗೊಂದು ಸತಿ ಶಿವಮೊಗ್ಗ ಆಸ್ಪತ್ರೆಗೆ ಹೋಗಿ ಬರ್ಬೇಕು ಸರ್. ಹಾಗಾಗಿ ನನಗೆ ಹೋಗೋಕೆ ಬಿಡು ಸಿಗಲಿಲ್ಲ ಸರ್. ಹಾಂ, ಒಂದು ವರ್ಷದಿಂದ ನಾನು ಹೋಗೋಕ್ಕಾಗಲಿಲ್ಲ ಸರ್ ನನಗೆ. ಆವಾಗ ಮತ್ತು ಈ ಥರ ನಮ್ಮ ಅಕ್ಕನ ಮಗ ಕರ್ಕೊಂಡು ಬಂದು ಹಿಂಗಾಗೈತಿ, ಬಾ ಒಂದು ತಿಳ್ಕೊಬರೋಣ ಪಿ ಜಿಗೆ ಹೋಗಿ ಅಂದರು. ಆವಾಗ ಅಲ್ಲಿ ಹೋದರೆ ಆ ಯಮ್ಮ ಇಲ್ಲಿ 1 ವರ್ಷ ಮ್ಯಾಲೆ ಆಯ್ತು, ನಿನ್ನ ಮಗಳು ಹೋಗಿ ನಮಗೆ ಗೊತ್ತಿಲ್ಲ ಅಂದರು. ಆವಾಗ ಅಲ್ಲಕ್ಕ ನೀನು ಒಂದು ಮಾತು ಹೇಳಬೇಕಾಯ್ತು, ಒಂದು ಮಾತು ಹೇಳ್ದಂಗೆ ನೀವು ಈಗ ಗೊತ್ತಿಲ್ಲ ಅಂದರೆ ನಾನೇನು ಮಾಡಲಿ ಅಂದೆ. ಆವಾಗ ಇಲ್ಲಪ್ಪ ನಿನ್ನ ಹತ್ರ ಬಂದೈತೆ ಅಂತ ತಿಳ್ಕೊಂಡಿದ್ದೆ. ನನ್ನ ಹತ್ರ ಬಂದಿದ್ದರೆ ನಾನು ಯಾಕೆ ಬರ್ತಿದ್ದೆ, ನೀವು ಏನೋ ಮುಚ್ಚಿಡ್ತಾ ಇದ್ದೀರಿ ನೋಡ್ರಿ ಅಂದೆ. ಆವಾಗ ಇಲ್ಲಪ್ಪ ನಮಗೆ ಗೊತ್ತಿಲ್ಲ, ಬಂದಿಲ್ಲ ಇಲ್ಲಿ ಅಂದರು. ಆವಾಗ ಅಲ್ಲಿಂದ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿ ಆವಾಗ ಅವರು ತನಿಖೆ ಮಾಡ್ತಾಯಿದ್ರು ಪೊಲೀಸ್ ಅಧಿಕಾರಿಗಳು. ಮರ್ಡ್ರ್ ಆಗಿದ್ದು ನಾವು ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಲ್ಲ ಸರ್, ಅವಾಗ ಹಿಂಗೆ ಪಾರ್ಟಿಗಳಿಗೆ ಎತ್ಕೊ ಬಂದೀವಿ ಅಂತ ಪೊಲೀಸ್ನವ್ರು ಅಂದಿ ಸರ್. ಆವಾಗ ಗೊತ್ತಾಗಿ ಸರ್. ಹಾಂ, ಯಾರೋ SP ಸಾಹೇಬರು ಈ ಗಂಗಾನಾಯಕಗೆ ಮತ್ತು ಇನ್ನೊಂದು ಸೌಭಾಗ್ಯ, ಇನ್ನೊಬ್ಬಿಗೆ ಹುಡುಗಿ ಪೀರ್ಯಾ ನಾಯಕ, ರಂಜಿತಾ, ಇವರು ಸರ್.